ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಆತ್ಮವಿಶ್ವಾಸ. ನೋಡಿ, ಯಾವ ವ್ಯಕ್ತಿ ತುಂಬಾ ಆತ್ಮವಿಶ್ವಾಸದಿಂದ ಹೊಂದಿರ್ತಾನೆ ಆತನನ್ನು ಎಲ್ಲರೂ ಕೂಡ ಗೌರವಿಸ್ತಾರೆ, ಆತನನ್ನು ತುಂಬಾ ಸೀರಿಯಸ್ ಆಗಿ ತಗೋತಾರೆ. ಆದರೆ ಈ ಆತ್ಮವಿಶ್ವಾಸ ಅನ್ನೋದು ಎಷ್ಟೇ ಹಣ ಕೊಟ್ಟರೂ ಬರ್ದಿರ್ತಕ್ಕಂತಹ ವಸ್ತು. ಆತ್ಮವಿಶ್ವಾಸ ಅನ್ನೋದು ಎಷ್ಟೋ ಸತಿ ನಮ್ಮ ಚೈಲ್ಡ್ಹುಡ್ಡಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಮತ್ತು ನಮ್ಮ ಬಗ್ಗೆ ನಾವು ಏನನ್ನು ಯೋಚನೆ ಮಾಡ್ತಾ ಹೋಗ್ತೀವಿ ಅದು ನಾವು ಆಚೆ ತೋರಿಸ್ತಾ ಹೋಗ್ತೀವಿ. ಎಷ್ಟೋ ಸತಿ ನೀವು ನೋಡಿರ್ಬೋದು, 4 ಜನ ಮುಂದೆ ಚೆನ್ನಾಗಿ ಮಾತಾಡ್ತಾ ಇರ್ತೀರ. ಅದೇ ಒಂದು 3ನೇ ವ್ಯಕ್ತಿ ಬಂದರೆ ಅಥವಾ ಇನ್ನೊಬ್ರು ಎಲ್ಲೋ ಹೋಗಬೇಕು ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ಭಯ ಆಗ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ನಮಗೆ ಸೋಷಲ್ ಆಂಗ್ಸೈಟಿ ಇದೆಯೇನಪ್ಪ ಅಂತ ಅನಿಸ್ತಾ ಇರುತ್ತೆ. ಇದು ಕೂಡ ನಾನು ಕೂಡ ಅನುಭವಿಸಿದ್ದೀನಿ. ಯಾಕಂತ ಹೇಳಿದ್ರೆ ನಾವು ನಮ್ಮ ಕಂಫರ್ಟ್ ಝೋನಲ್ಲಿ ತುಂಬಾ ಚೆನ್ನಾಗಿರ್ತೀವಿ. ಹೌದಪ್ಪ, ನನಗೆ ತುಂಬ ಆತ್ಮವಿಶ್ವಾಸ ಇದೆ ಅಂತ. ಎಲ್ಲೋ ಒಂದು ಕಡೆ ಹೊಸದಾಗಿ ಹೋಗಬೇಕು ಅಂತ ಹೇಳಿದರೆ ಏನೋ ಒಂಥರ ಭಯ, ಆತಂಕ. ಒಂದು ಹೊಸ ವ್ಯಕ್ತಿಯನ್ನು ಮೀಟ್ ಮಾಡಬೇಕಾದ್ರೆ ಏನೋ ಗೊತ್ತಿಲ್ಲದೆ ಭಯ ಆಗ್ತಾ ಇರುತ್ತೆ. ಇದು ಎಲ್ಲರಲ್ಲೂ ಆಗ್ತಕ್ಕಂಥದ್ದು. ಆದರೆ ನಮ್ಮ ಆತ್ಮವಿಶ್ವಾಸವನ್ನು ಹೇಗೆ ಹೆಚ್ಚಿಸ್ಕೊಳ್ಳೋದು, ನಾವು ಹೇಗೆ ಕಾನ್ಫಿಡೆಂಟ್ ಆಗಿರೋದು? ಎಷ್ಟೋ ಸತಿ ನಮ್ಮ ಕಾನ್ಫಿಡೆನ್ಸ್ ಇಲ್ಲದೆ ನಮ್ಮ ಕೆಲಸದಲ್ಲೂ ಕೂಡ ನಮ್ಮ ಬಗ್ಗೆ ಅಡ್ವಾಂಟೇಜ್ ತೊಗೊಂಡಿರ್ತಾರೆ ಅಲ್ವಾ? ಎಷ್ಟೋ ಸತಿ ಅವ್ನಿಗೆ ಕಾನ್ಫಿಡೆನ್ಸ್ ಇಲ್ಲ ಬಿಡು, ಬಾಸ್ ಹತ್ರ ಹೋಗ್ಬಿಟ್ಟು ಮಾತಾಡೋಕ್ಕೆ, ನಾವು ಇದನ್ನು ಆಪರ್ಚುನಿಟಿ ಯೂಸ್ ಮಾಡೋಣ ಅಂತ ಹೇಳಿ ಎಷ್ಟೋ ಜನ ಯೂಸ್ ಮಾಡಿರ್ತಾರೆ. ಎಷ್ಟೋ ಸತಿ ನಾವು ಮಾಡ್ತಕ್ಕಂತಹ ಕೆಲಸದ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರೋಲ್ಲ, ನಮ್ಮ ದೇಹದ ಅಪಿಯರೆನ್ಸ್ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರೋಲ್ಲ. ಆದರೆ ಇವತ್ತು ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡ್ತಾ ಹೋಗ್ತೀನಿ. ನೋಡಿ, ನೀವೊಂದು ಸಣ್ಣ ಮಗುನ ನೋಡಿರ್ಬೋದು. ಆ ಮಗುವಿಗೆ ತಲೆಯಲ್ಲಿ ಕೂದಲಿರಲ್ಲ, ಬಾಯಲ್ಲಿ ಹಲ್ಲಿರಲ್ಲ, ಆದರೂ ಆ ಮಗು ಎಷ್ಟು ಆತ್ಮವಿಶ್ವಾಸದಿಂದ ನಗ್ತಾ ಇರುತ್ತೆ ಅಲ್ವಾ? ಎಲ್ಲರನ್ನೂ ಆಕರ್ಷಿಸೋ ಶಕ್ತಿ ಇರುತ್ತೆ. ನೀವು ಅಂದ್ಕೊಂಡ್ರೆ ಹೌದು, ಬ್ಯೂಟಿಗೆ ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ನಾನು ದಪ್ಪ ಇದ್ದೀನಿ, ನಾನು ಕಪ್ಪಗಿದ್ದೀನಿ ಅಂತ ಹೇಳಿದ್ರೆ ಇದು ಮೂರ್ಖತನ. ನೋಡಿ, ಯಾವ ವ್ಯಕ್ತಿಗೆ ಹಾಗಿದ್ರೆ ಎಷ್ಟೋ ಜನ ಮೋಸ್ಟ್ ಬ್ಯೂಟಿಫುಲ್ ಮಾಡೆಲ್ಸ್ ಆಗಿರ್ಬೋದು, ಫಿಲಮ್ ಆ್ಯಕ್ಟ್ರೆಸ್ ಆಗಿರ್ಬೋದು, ಅವ್ರಿಗೆ ಯಾಕೆ ಡೈವರ್ಸ್ ಆಗುತ್ತೆ? ನೋಡಿ, ಬ್ಯೂಟಿ ಅನ್ನೋದು ಫೇಡಿಂಗ್ ಫೆನಾಮಿನ. ದೇಹದಲ್ಲಿ ಸೌಂದರ್ಯ ಅನ್ನೋದು ಹೌದು, ನೋಡಿದ ತಕ್ಷಣ ವಾವ್ ಅಂತ ಅನಿಸುತ್ತೆ. ಎಷ್ಟೋ ಸತಿ ಅವ್ರುಗಳ ಬಾಯಿ ಬಿಟ್ಟರೆ ಹಬ್ಬ ಕೇಳೋಕ್ಕೆ ಮನಸ್ಸಾಗಲ್ಲ. ಹಾಗಾಗಿ ಮನುಷ್ಯನಿಗೆ ಅಟ್ರಾಕ್ಷನ್ ಆಗೋದು ನಿಮ್ಮ ವ್ಯಕ್ತಿತ್ವ. ಸೊ ನಿಮ್ಮ ಫಿಸಿಕಲ್ ಅಪಿಯರೆನ್ಸಿಂದ ನಿಮ್ಮ ಕಾನ್ಫಿಡೆನ್ಸನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಷ್ಟೇ ಚೆನ್ನಾಗಿರಲಿ ಪರ್ಫ್ಯೂಮ್ ಬಾಟ್ಲು ನೋಡೋಕ್ಕೆ, ಅದನ್ನು ಕುಡಿಯೋಕ್ಕೆ ಸಾಧ್ಯನಾ? ಇಲ್ಲ, ನೀರನ್ನೇ ಕುಡಿಬೇಕಲ್ವ ನಾವು. ಹಾಗಾಗಿ ಯಾರು ನೋಡೋಕ್ಕೆ ಚೆನ್ನಾಗಿರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಅವಕಾಶ ಇರುತ್ತೆ ಅಂತಲ್ಲ, ಆ ಅವಕಾಶ ಉಳಿಸ್ಕೊಳ್ಳಿಕ್ಕೆ ಕೂಡ ಆತ್ಮವಿಶ್ವಾಸ ಅನ್ನೋದು ಮುಖ್ಯ. ನೀವು ಹೇಗೆ ಇರಿ, ಹೈಜೀನ್ ಆಗಿರೋದು ಮುಖ್ಯ. ನಾವು ದಿನಕ್ಕೆ 2 ಸತಿ ಸ್ನಾನ ಮಾಡೋದಾಗಿರ್ಬೋದು, ನೇಲ್ಸನ್ನು ಟ್ರಿಮ್ ಮಾಡೋದಾಗಿರ್ಬೋದು, ತಲೆಯನ್ನು ಕ್ಲೀನಾಗಿ ತಲೆ ಬಾಚೋದಾಗಿರಬಹುದು. ಎಷ್ಟೋ ಸತಿ ನೀವು ಮನೇಲಿರ್ತೀರ, ಎಷ್ಟೆಷ್ಟೋ ಲೂಸ್ ಆಗಿರೋ ಬಟ್ಟೆ, ಹಳೇ ಟಿ ಶರ್ಟ್ ತುಂಬ ಕಂಫರ್ಟ್ ಅನಿಸುತ್ತೆ, ಅದನ್ನೇ ಹಾಕೋಣ ಅನಿಸುತ್ತೆ. ಎಷ್ಟೋ ಸತಿ ನಾವು ಯಾವುದಾದೋ ಬಟ್ಟೆಲಿ ಇದ್ಬಿಡ್ತೀವಿ. ಪ್ರತಿ ಸತಿ ನೀವು ಕನ್ನಡಿ ಮುಂದೆ ಹೋದಾಗ ನಿಮ್ಮ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಯಪ್ಪ, ಹೆಂಗಿದ್ದೀನಿ ಅಂತ. ಅದೇ ಒಂದು ಸ್ಮಾಲ್ ಎಕ್ಸಸೈಸ್ ಕೊಡ್ತೀನಿ ನೋಡಿ. ಯಾವಾಗಲೂ ಬೆಳಗ್ಗೆ ಎದ್ದಾಗಲೂ ಅಷ್ಟೇ ತಲೆ ನೀಟಾಗಿ ಬಾಚಿರೋದಾಗಿರ್ಬೋದು, ನೇಲ್ಸನ್ನು ಕ್ಲೀನಾಗಿ ಇಟ್ಟಿರೋದಾಗಿರ್ಬೋದು. ಪ್ರತಿ ಸತಿ ನಿಮ್ಮ ಉಗ್ರನ್ನು ನೋಡಿದಾಗಲೂ ಕೂಡ ನಿಮಗೆ ಒಂದು ಕಾನ್ಫಿಡೆನ್ಸನ್ನು ಬರುತ್ತೆ. ನಿಮ್ಮ ಕೂದಲನ್ನು ನೋಡಿದಾಗಲೂ ಕೂಡ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಮನೇಲಿದ್ದರೂ ಕೂಡ ಒಂದು ಹೋಮ್ ಫ್ರೇಗ್ರೆನ್ಸ್ ಅಥವಾ ಒಂದು ಎಸೆನ್ಷಿಯಲ್ ಆಯಿಲ್ ಆಗಿರ್ಬೋದು, ಯಾವಾಗ ನೀವು ಒಳ್ಳೆ ಸ್ಮೆಲ್ ಇರುತ್ತೆ. ಮನೇಲೂ ಅಷ್ಟೇ, ಯಾವಾಗಲೂ ಏನಾದರೂ ಒಂದು ಏನೂ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಒಂದು ಪಚ್ ಕರ್ಪೂರ ಲವಂಗ ಹಾಕಿ ಒಂದು ಧೂಪ ಹಾಕಿದ್ರೂ ಕೂಡ ಮನೆಯಲ್ಲಿ ಒಂದು ಗಮ್ಮಂತ ಸ್ಮೆಲ್ ಇರುತ್ತೆ, ಒಂದು ಫ್ರೆಶ್ನೆಸ್ ಇರುತ್ತೆ. ಆ ಮನೆ ಎನರ್ಜಿನೇ ಚೇಂಜ್ ಆಗಿರುತ್ತೆ. ಪ್ರತಿ ಸತಿ ನೀವು ಕನ್ನಡಿ ಮುಂದೆ ಹೋದಾಗ ನಿಮಗೆ ಹೇಳ್ಕೊಳ್ಳಿ, ಐ ಆಮ್ ಸೋ ಬ್ಯೂಟಿಫುಲ್, ಐ ಡಿಸರ್ವ್ ಲವ್, ಐ ಡಿಸರ್ವ್ ರೆಸ್ಪೆಕ್ಟ್. ಹೀಗೆ ಪ್ರತಿ ಸತಿ ನೀವು ಹೋದಾಗ ಕನ್ನಡಿ ಮುಂದೆ ನಿಮ್ಮ ಬಗ್ಗೆ ನೀವು ಹೇಳ್ಕೊತೀರ. ನೋಡಿ, ಯಾರೂ ನಿಮ್ಮನ್ನು ಕುಗ್ಸೋಕ್ಕಾಗಲ್ಲ ಕಣ್ರಿ, ಆಯಿತಾ? ನಿಮ್ಮ ಬಗ್ಗೆ ನೀವೇನು ಮಾತಾಡ್ಕೋತೀರಾ, ನಿಮ್ಮ ಒಳ ಮಾತಿದೆಯಲ್ವಾ, ಅದನ್ನು ನಿಮ್ಮ ಬಗ್ಗೆ ನೀವೇ ಕೆಟ್ಟದಾಗಿ ಮಾತಾಡಿಕೊಂಡ್ರೆ ಭಗವಂತ ಬಂದರೂ ಕೂಡ ನಿಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿ ಸತಿ ಕನ್ನಡಿ ಮುಂದೆ ಹೋದಾಗ ಕೂಡ ನಿಮ್ಮನ್ನು ನೀವು ಹೊಗಳ್ಕೋತಾ ಹೋಗಿ, ಎಷ್ಟು ಚೆನ್ನಾಗಿದೆಯಾ, ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ, ನಿನಗೆ ಪ್ಯೂರ್ ಲವ್ ಕೊಡ್ತೀನಿ, ಯು ಓನ್ಲಿ ಡಿಸರ್ವ್ ಹ್ಯಾಪಿನೆಸ್. ಹೀಗೆ ನಿಮ್ಮ ಸಣ್ಣ ಮಗುವ ಹತ್ರ ಹೇಗೆ ಮಾತಾಡ್ತಿರೋ ಹಾಗೆ ಕನ್ನಡಿ ಮುಂದೆ ಹೋದಾಗ ಬರೀ ನನ್ನ ಮುಖದಲ್ಲಿ ಪಿಂಪಲ್ ಇದೆ, ನಾನು ದಪ್ಪ ಇದ್ದೀನಿ, ನಾನು ಕಪ್ಪಗಿದ್ದೀನಿ, ಹೀಗೆಲ್ಲ ಮಾತಾಡ್ಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ನಾನು ಅದನ್ನೇ ಹೇಳಿದೆ, ಮನುಷ್ಯನಿಗೆ ಯಾರು ಹೇಗೆ ಕಾಣಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ, ಆತನ ವ್ಯಕ್ತಿತ್ವ ಹೇಗೆ ಅನ್ನೋದು ಮುಖ್ಯ ಅಲ್ವಾ? ಹಾಗಾಗಿ ನಿಮ್ಮ ಬಗ್ಗೆ ನೀವು ಎಷ್ಟು ಒಳ್ಳೆಯದು ಮಾತಾಡ್ಕೊಳ್ಳಿಕ್ಕೆ ಸಾಧ್ಯನೋ, ಎಷ್ಟು ಪ್ರೀತಿ ಕೊಟ್ಕೊಳ್ಳಿಕ್ಕೆ ಸಾಧ್ಯನೋ ಅಷ್ಟು ಪ್ರೀತಿ ಕೊಟ್ಕೊಳ್ಳಿ. ಮತ್ತು ಯಾವುದೇ ಟ್ರೆಂಡ್ಗಳನ್ನು ಫಾಲೋ ಮಾಡೋಕ್ಕೆ ಹೋಗ್ಬಿಡಿ. ಟೈಟಾಗಿರೋ ಬಟ್ಟೆ ಹಾಕೋದಾಗಿರ್ಬೋದು ಅಥವಾ ಲೂಸಾಗಿ ಬ್ಯಾಗಿ ಕ್ಲೋತ್ಸ್ ಆಗಿರೋದಾಗಿರ್ಬೋದು, ನಿಮ್ಮ ದೇಹಕ್ಕೆ ಪರ್ಫೆಕ್ಟ್ ಟೈಲರ್ಡ್ ಫಿಟ್ಟನ್ನು ಹಾಕ್ತಾ ಹೋಗಿ. ಆಫೀಸಿಗೆ ಹೋಗಬೇಕಾದ್ರೂ ನೋಡಿದ್ರೆ ನಿಮ್ಮನ್ನು ಹಬ್ಬ ಹೇಗೆ ಡ್ರೆಸ್ ಮಾಡ್ಕೊಂಡು ಬರ್ತಾನೆ ಈತ ಅಥವಾ ಹೇಗೆ ಡ್ರೆಸ್ ಮಾಡ್ಕೊಂಡು ಬರ್ತಾಳೆ ಈಕೆ ಅನ್ನೋದನ್ನು ಎಷ್ಟು ಲೈಟ್ ಕಲರ್ ಆಗುತ್ತೆ ಅಂತ ಹೇಳಿದ್ರೆ, ನಾನು ಅದನ್ನೇ ಹೇಳ್ದೇನೆ ಕಳೆದ ಸಂಚಿಕೆಯಲ್ಲಿ, ಯಾವ ಬಣ್ಣ ನಮ್ಮ ಯಾವ ಪರ್ಸ್ನಾಲಿಟಿಯನ್ನು ತೋರಿಸ್ತಾ ಹೋಗುತ್ತೆ ಅಂತ. ಆದಷ್ಟು ಪೇಸ್ಟಲ್ ಕಲರ್ ಆಗಿರ್ಬೋದು ಅಥವಾ ನೇವಿ ಬ್ಲೂ ಕಲರ್ ಆಗಿರ್ಬೋದು, ಒಂದು ಆಫೀಸಿಗೆ ಅಂತಲೇ ಟೈಲರ್ಡ್ ಆಗಿರೋ ಬಟ್ಟೆಗಳನ್ನು ಹಾಕ್ತಾ ಹೋಗಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೆಗೆಟಿವ್ ಸೆಲ್ಫ್ ಟಾಕನ್ನು ಬಿಟ್ಟುಬಿಡಿ.
ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ. ನೋಡಿ ಎಲ್ಲರಿಗೂ ಶಕ್ತಿ ಇರುತ್ತೆ ಅಲ್ವಾ. ಯದ್ ಭಾವಂ ತದ್ಭವತಿ ಅಂತ ಹೇಳ್ತಾರೆ. ನಾವು ನನ್ನ ಬಗ್ಗೆ ಏನು ಅನ್ಕೋತೀವೋ ಅದೇ ಥರ ಜನ ನಮ್ಮನ್ನು ನೋಡ್ತಾ ಹೋಗ್ತಾರೆ. ಹಾಗಾಗಿ ಪ್ರತಿ ಸತಿ ನಿಮಗೆ ನಿಮ್ಮ ಮೇಲೆ ಕಮ್ಮಿ ಅನಿಸಿದ್ರೆ ಅಥವಾ ಈ ಒಂದು ಚಾಲೆಂಜಿಂಗ್ ಫೀಲ್ಡ್ ಅನಿಸಿದ್ರೆ ಅದನ್ನು ಕೂತ್ಕೊಂಡು ಜರ್ನಲಿಂಗ್ ಮಾಡಿ. ಅದರ ವರ್ಸ್ಟ್ ಔಟ್ಕಮ್ಮನ್ನು ಬರೀರಿ ಅಥವಾ ಬೆಸ್ಟ್ ಔಟ್ಕಮ್ಮನ್ನು ಬರೀರಿ. ಆಗ ನಿಮ್ಮಲ್ಲಿ ಇರ್ತಕ್ಕಂಥ ನಿಮಗೆ ಸೆಲ್ಫ್ ಡೌಟ್ ಹೋಗ್ತಾ ಹೋಗುತ್ತೆ ಆಯಿತಾ. ಈ ಆ್ಯಕ್ಟಿವಿಟಿಯಿಂದ ಕೂಡ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚುತ್ತಾ ಹೋಗುತ್ತೆ. ನೀವು ಎಲ್ಲಾದರೂ ಒಂದು ಪ್ರೆಸೆಂಟೇಷನ್ಗೆ ಹೋಗಬೇಕು ಅಥವಾ ಒಂದು ಮೀಟಿಂಗ್ ಹೋಗಬೇಕು ಅಂತ ಹೇಳಿದ್ರೆ ಕನ್ನಡಿ ಮುಂದೆ ನಿಂತು ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಅದು ಆಲ್ರೆಡಿ ಆಗಿರೋ ರೀತಿ, ಅಕಂಪ್ಲಿಷ್ಡ್ ಆಗಿರೋ ರೀತಿ. ಎಕ್ಸಾಂಪಲು, ಇವಾಗ ನೀವು ಒಂದು ಪ್ರಮೋಷನ್ ಬೇಕು ಅಂತ ಟ್ರೈ ಮಾಡ್ತಾ ಇರ್ತೀರ. ಆಲ್ರೆಡಿ ನಿಮಗೆ ಪ್ರಮೋಷನ್ ಸಿಕ್ಕಿ ನಿಮ್ಗೆ ಹೇಗೆ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾನು ಹೇಳ್ತಾ ಇರ್ತೀನಿ, ನಿಮ್ಮ ಸುಪ್ತ ಮನಸ್ಸಿಗೆ ಸುಳ್ಳು ಯಾವುದು ನಿಜ ಯಾವುದು ಅಂತ ಗೊತ್ತಾಗ್ತಾ ಇರಲ್ಲ. ಸೊ ನಿಮ್ಗೆ ಏನಾದರೂ ಒಂದು ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮಿರರ್ ಇಸ್ ಅ ಸ್ಟ್ರಾಂಗೆಸ್ಟ್ ಪೋರ್ಟಲ್. ಸೊ ಆಲ್ರೆಡಿ ಅದಾಗಿರೋ ರೀತಿ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗಿ, ಮಾತಾಡ್ತಾ ಹೋಗಿ, ಫೀಲ್ ಮಾಡ್ತಾ ಹೋಗಿ. ಯಾವತ್ತೂ ಅಷ್ಟೇ ನೀವು ಹೇಗೆ ನಿಮ್ಮನ್ನು ಫೀಲ್ ಮಾಡ್ಕೋತಾ ಹೋಗ್ತೀರಾ. ಎಷ್ಟೋ ಸತಿ ನೀವು ನೋಡಿದಿರೋಲ್ಲ ರಾಜಕಾರಣಿಗಳು, ನಾನು ನೆಕ್ಸ್ಟ್ ಮುಖ್ಯಮಂತ್ರಿ, ನನ್ನ ಅದು ಮಿನಿಸ್ಟರು, ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಕೊನೆಗೆ ಅವರು ಅದಾನ ಆಗೇ ಆಗ್ತಾರೆ. ಯಾಕಂತ ಹೇಳಿದ್ರೆ ನೀವು ಆಲ್ರೆಡಿ ಅದನ್ನು ಎನರ್ಜಿ ಫೀಲ್ಡಲ್ಲಿ ನೀವು ಆಲ್ರೆಡಿ ಅದನ್ನು ಫೀಲ್ ಮಾಡ್ತಾ ಹೋಗ್ತಿದ್ದೀರಾ. ಆಲ್ರೆಡಿ ಆ ಪ್ರೆಸೆನ್ಸನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಹೋಗ್ತಿದ್ದೀರಾ. ಖಂಡಿತವಾಗ್ಲೂ ಅದು ನಿಮ್ಮ ಹತ್ರ ಬಂದೇ ಬರುತ್ತೆ. ಮತ್ತೇನಪ್ಪ ಅಂತ ಹೇಳಿದರೆ ನಿಮ್ಮ ಪಾಶ್ಚರ್. ಎಷ್ಟೋ ಸತಿ ಈಗ ನಾವು ನೋಡಿರ್ತೀವಿ, ಎಲ್ಲರೂ ಹೋದರೆ ಹಿಂಗೆ ಕೂತ್ಕೊಳ್ಳೋದು ಅಥವಾ ಹಿಂಗೆ ಕೂತ್ಕೊಳ್ಳೋದು, ಹೀಗೆಲ್ಲ ಮಾಡೋದ್ರಿಂದ ನಮ್ಮ ಬಾಡಿ ಲ್ಯಾಂಗ್ವೇಜ್ ತೋರಿಸ್ತಾ ಹೋಗುತ್ತೆ. ಯಾವಾಗಲೂ ಅಷ್ಟೇ ಬಾಡಿ ಲ್ಯಾಂಗ್ವೇಜನ್ನು ನಿಮ್ಮ ತಲೆ ಮೇಲೆ ಒಂದಿಷ್ಟು ಪೈಲ್ ಆಫ್ ಬುಕ್ಸ್ ಇಟ್ಕೊಂಡ್ರೆ ಹೇಗೆ ಕೂತ್ಕೋತೀರಾ, ಹೇಗೆ ನಿಂತ್ಕೋತೀರಾ ಹಾಗೆ ನೋಡಿ. ಈಗ ಬಿಗ್ ಬಾಸಲ್ಲಿ ಸುದೀಪ್ ಅವ್ರನ್ನ ನೋಡ್ತಿದ್ದಂಗೆ ಎಷ್ಟು ಖುಷಿ ಆಗುತ್ತೆ. ಆ ಸ್ಟಿಫ್ ಪರ್ಸ್ನಾಲಿಟಿ ಆಗಿರ್ಬೋದು, ಆ ಟೈಲರ್ಡ್ ಸೂಟ್ ಆಗಿರ್ಬೋದು, ಅದು ಅವರ ವ್ಯಕ್ತಿತ್ವ ಅಥವಾ ಕಾನ್ಫಿಡೆನ್ಸನ್ನು ತೋರಿಸ್ತಾ ಹೋಗುತ್ತೆ. ಅವ್ರು ನಿಂತ್ಕೊಂಡಿದ್ರು ಕೂಡ ಎಷ್ಟು ಕಾನ್ಫಿಡೆನ್ಸಿಂದ ನಿಂತ್ಕೊಂಡಿರ್ತಾರೆ. ಹಾಗಾಗಿ ಆ ಥರ ಒಂದು ಪರ್ಸ್ನಾಲಿಟಿ, ಒಂದು ಬಾಡಿ ಲ್ಯಾಂಗ್ವೇಜ್ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ಮತ್ತು ನೋಡಿ, ಸ್ಮೈಲ್ ಹ್ಯಾಸ್ ಅ ಪವರ್ ಟು ಅಟ್ರ್ಯಾಕ್ಟ್ ಎನ್ ಈವೆಂಟ್. ನೋಡಿ ಅದಕ್ಕೆ ಹೇಳೋದು, ಪ್ರತಿ 6 ತಿಂಗಳಿಗೊಂದ್ಸತಿ 3 ತಿಂಗಳಿಗೊಂದ್ಸತಿ ನಿಮ್ಮ ಡೆಂಟಿಸ್ಟ್ ಹತ್ರ ಹೋಗೋದಾಗಿರ್ಬೋದು, ನಿಮ್ಮ ಓರಲ್ ಹೈಜೀನ್ ಆಗಿರ್ಬೋದು, ನಿಮ್ಮ ಸ್ಮೈಲ್ ಕರೆಕ್ಷನ್ ಆಗಿರ್ಬೋದು, ಅಥವಾ ಏನನ್ನ ಯಾಕಂತ ಹೇಳಿದರೆ ಒಬ್ಬ ವ್ಯಕ್ತಿತ್ವ ನೋಡಿ ನಮ್ಮ ಏಜನ್ನು ತೋರಿಸೋದು ನಮ್ಮ ಹಲ್ಲುಗಳಂತೆ. ಸೊ ಹಾಗಾಗಿ ನಿಮ್ಮ ಹಲ್ಲುಗಳನ್ನು ನೀಟಾಗಿ ಇಟ್ಕೊಳ್ಳೋದಾಗಿರ್ಬೋದು. ಮತ್ತು ಎಲ್ಲಾದರೂ ಹೋಗಬೇಕು, ಆತಂಕ ಆಗ್ತಿದೆ ಅಂತ ಹೇಳಿದರೆ ತಕ್ಷಣವೇ ಈ ಬಾಕ್ಸ್ ಬ್ರೀತಿಂಗನ್ನು ಶುರು ಮಾಡಿ. ಏನಂತ ಹೇಳಿದ್ರೆ, ಇನ್ಹೇಲ್ ಫಾರ್ ದ 4 ಕೌಂಟ್ಸ್, ಹೋಲ್ಡ್ ಯೋರ್ ಬ್ರೆತ್, ಎಕ್ಸೇಲ್ ಫಾರ್ 4 ಕೌಂಟ್ಸ್. ಈ ಥರ ಒಂದು 4 ಸತಿ ಮಾಡೋದ್ರಿಂದ ಕೂಡ, ಈ ಬಾಕ್ಸ್ ಬ್ರೀತಿಂಗ್ ಮೆಥಡನ್ನು ಮಾಡೋದ್ರಿಂದ ಕೂಡ ನಿಮ್ಮ ಆತಂಕ ಕಮ್ಮಿ ಆಗ್ತಾ ಹೋಗುತ್ತೆ. ಅಟ್ಲೀಸ್ಟ್ ಒಂದು ಟಾಸ್ಕ್ ಆಗಿ ತೊಗೊಳ್ಳಿ, ವಾರಕ್ಕೊಂದ್ಸತಿ ಯಾವ್ದಾದ್ರು ಒಂದು ಹೊಸ ವ್ಯಕ್ತಿಯನ್ನು ಮೀಟ್ ಮಾಡ್ತೀನಿ ಅನ್ನೋದು. ಎಲ್ಲೋ ಒಂದು ಕಡೆ ಜಿಮ್ಮಿಗೆ ಹೋಗೋದಾಗಿರ್ಬೋದು ಅಥವಾ ಒಂದು ಹೊಸ ಕ್ಲಾಸಿಗೆ ಸೇರ್ಕೊಳ್ಳೋದಾಗಿರ್ಬೋದು, ಒಂದೊಂದು ಹೊಸ ವ್ಯಕ್ತಿಯನ್ನು ಮೀಟ್ ಮಾಡ್ತಾ ಹೋಗಿ. ಯಾವಾಗ ನೀವು ಮೀಟ್ ಮಾಡ್ತಾ ಹೋಗ್ತೀರಾ, ನಿಮ್ಮ ಸೋಷಿಯಲ್ ಕೋಶೆಂಟ್ ಅನ್ನೋದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಿಮಗಿರ್ತಕ್ಕಂಥ ಒಳಗಿರ್ತಕ್ಕಂಥ ಆತಂಕ ಅಥವಾ ಯಾರೋ ನನ್ನ ಜಡ್ಜ್ ಮಾಡ್ತಾರೆ, ಯಾರೋ ನನ್ನ ಪರ್ಸ್ನಾಲಿಟಿಯನ್ನು ಜಡ್ಜ್ ಮಾಡ್ತಾರೆ ಅನ್ನೋದು ಎಲ್ಲವೂ ಕ್ರಮೇಣ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.